ಓಂ ಶ್ರೀ ಪಂಚಜಗದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪರಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚನಂ ಸರ್ವದೇ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದ್ಗುರುಂ ತಂ ನಮಾಮಿ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕ ಪಂಚ ಆಚಾರ್ಯರನ್ನು, ಬಸವಾದಿ ಪ್ರಮಥರನ್ನು, ಈ ಗ್ರಾಮದ ನಮ್ಮೆಲ್ಲರ ಆರಾಧ್ಯ ದೈವ ಮೂಗ ಬಸವೇಶ್ವರರನ್ನು ಸ್ಮರಿಸಿಕೊಂಡು ಮೂಗ ಬಸವೇಶ್ವರ ಜಾತ್ರಾ ಮಹೋತ್ಸವ ಅದರ ಅಂಗವಾಗಿ ನಡೆದಿರುವ ಜ್ಞಾನ ದಾಸೋಹದ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳ ಸ್ಫೂರ್ತಿಯ ಚೇತಕರೂ ಆಗಿ ಜ್ಞಾನ ದಾಸೋಹವನ್ನು ನಿಮ್ಮ ಕರಿಯೊಳಗ ತುಂಬಿ ಅನೇಕ ಮಹಾತ್ಮರು ಬರುವುದಕ್ಕೆ ಕಾರಣೀಭೂತರಾಗಿರುವ ನಮ್ಮ ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರಿಗೆ ಗುರುಗಳಾಗಿರುವ ಪರಮ ಪೂಜ್ಯ ಗುರುಮಾಚಾರ್ಯರವರನ್ನು ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ನಮ್ಮ ಶ್ರೀ ವೇದಮೂರ್ತಿ ಶಂಕರಯ್ಯನವರಿಗೂ ಕೂಡ ನಮನಗಳನ್ನು ಸಲ್ಲಿಸಿ, ಬಹಳ ಸುಂದರವಾಗಿರುವ ಉಡುಪಿ ಚನ್ನ ಬಸವೇಶ್ವರ ಪಾವನ ಚಾರಿತ್ರ್ಯವನ್ನು ನಿಮ್ಮೆಲ್ಲರಿಗೆ ತಿಳಿಯುವ ಹಾಗೆ ತಿಳಿಪಡಿಸಿರುವ ಶ್ರೀ ಎಂ ಸಂಗೊಳ್ಳಿ ಗುರುಗಳಿಗೆ ಹಾಗೂ ನಮ್ಮ ಸಂಗೀತ ಕಲಾಪರಿಗೂ ಕೂಡ ಶರಣೆಂದು, ಈ ವೇದಿಕೆ ಮುಂಭಾಗದೊಳಗ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಜ್ಞಾನ ದಾಸೋಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಮಸ್ತ ಸಂಪತ್ತರೇ, ಮಾತೆಯರೇ ಮತ್ತು ಮುದ್ದು ಮಕ್ಕಳೇ, ಈ ಪ್ರಪಂಚದೊಳಗ ಎರಡು ಪ್ರಕಾರ ದೇವಸ್ಥಾನ. ನೀವು ಎಲ್ಲ ಕಡೆ ಹೋಗಿ ಬಂದರೂ ಕೂಡ ನೋಡ್ತಕ್ಕಂಥ ದೇವಸ್ಥಾನ ಒಂದು, ಆ ನಂತರ ಭಗವಂತ ತನಗಾಗಿ ನಿರ್ಮಾಣ ಮಾಡಿದಂತಹ ಒಂದು ದೇವಸ್ಥಾನ. ನೀವು ಕಾಶಿ, ರಾಮೇಶ್ವರ, ಪಂಡ್ರಾಪುರ, ಜ್ಯೋತಿರ್ಲಿಂಗಿ ನೀವೆಲ್ಲ ಕಡೆ ಹೋಗಿ ಬಂದಿರಲ್ಲ, ಬಹಳ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಇವೆಲ್ಲ ನೋಡ್ಕೊಂಡು ಬಂದಿರಿ. ಅವೆಲ್ಲ ದೇವಸ್ಥಾನ ದುಡ್ಡಿನಿಂದ ಶ್ರಮದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ದೇವಸ್ಥಾನ. ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಬಹಳ ಸುಂದರವಾಗಿರ್ತಕ್ಕಂಥ ದೇವಸ್ಥಾನ ಮೂಗ ಬಸವೇಶ್ವರ ದೇವಸ್ಥಾನ. ನಿಮ್ಮೆಲ್ಲರ ಭಕ್ತಿ ಶ್ರಮದಿಂದ ನಿರ್ಮಾಣಗೊಂಡಿರ್ತಕ್ಕಂಥ ದೇವಸ್ಥಾನ ಇದು. ನಮ್ಮ ಮೂಗ ಬಸವೇಶ್ವರ ನಮ್ಮ ಊರೊಳಗೆ ಇರಬೇಕು, ಅವನ ವಾಸಸ್ಥಾನ ಇದೆ, ಅವು ಇಲ್ಲೇ ಇರಬೇಕಂತ ನೀವೆಲ್ಲರೂ ಗಟ್ಟಿಯಾಗಿ ನಂತರ ಅವನಿಗಾಗಿ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ಒಂದು. ದೇವರು ಇಲ್ಲೇ ಇರಬೇಕಂತ ನೀವೆಲ್ಲ ಕೂಡಿ ಅವನಿಗಾಗಿ ನಿರ್ಮಾಣ ಮಾಡಿದಂತಹ ದೇವಸ್ಥಾನ ನೋಡತಕ್ಕಂಥದ್ದು ಜಗತ್ತಿನಲ್ಲಿ ಎಲ್ಲಾ ಕಡೆ ಅವ. ಆಗ ಭಗವಂತ ನೀವು ನಿರ್ಮಾಣ ಮಾಡುವಂತಹ ದೇವಸ್ಥಾನ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ. ಆಗ ಭಗವಂತ ನಾ ಎಲ್ಲಿರಬೇಕು, ನಾ ಎಲ್ಲಿದ್ದು ಸುರಕ್ಷಿತವಾಗಿರ್ತೇನೆ, ನನ್ನ ವಾಸಸ್ಥಾನ ಎಲ್ಲಿ, ನನ್ನ ಪರ್ಮನೆಂಟ್ ಅಡ್ರೆಸ್ ಎಲ್ಲೈತಿ, ಏನು ಗುಡಿಗುಂಡಾರದೊಳಗೈತೋ ಪುಣ್ಯಕ್ಷೇತ್ರದೊಳಗೈತಿ ಎಲ್ಲೈತಿ, ನಾ ಎಲ್ಲಿರ್ಬೇಕಂತ ಹೇಳ್ಕೊಂಡು ದೇವರು ತನಗಾಗಿ ನಿರ್ಮಾಣ ಮಾಡಿದಂಥ ಗುಡಿಗಳು ಯಾವಂದ್ರೆ ನಮ್ಮ ಎದುರಿಗೆ ಕುಂತಾವ, ಇವೆಲ್ಲ ಭಗವಂತ ನಿರ್ಮಾಣ ಮಾಡಿದಂಥ ಸುಂದರವಾಗಿರ್ತಕ್ಕಂಥ ಗುಡಿ. ಅದಕ್ಕಾಗಿ ಬಸವಣ್ಣನ ಕಡೆ ಹೇಳಿದ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಣೆ ಕಂಬ ದೇಹವೇ ದೇಗುಲ, ಶರವೇ ಹಣ್ಣ ಕಳಸವಯ್ಯ, ಸ್ಥಾವರ ಕಲಿವುಂಟು ಜಂಗಮ ಕಲಿವಿಲ್ಲ. ನೀವೆಲ್ಲರೂ ಶ್ರಮದಿಂದ ನಿರ್ಮಾಣ ಮಾಡಿದ ದೇವಸ್ಥಾನ ಒಂದಿಲ್ಲ ಒಂದೊಂದೇ ನಾಶ ಐತದಕ್ಕೆ. ಆಗ ಭಗವಂತ ತನಗಾಗಿ ನಿರ್ಮಾಣ ಮಾಡಿದಂತ ದೇಹ ಎಂಬತಕ್ಕಂಥ ಇದೊಂದು ದೇವಾಲಯ. ಅದಕ್ಕೆ ನಮ್ಮ ಸಂಗೊಳ್ಳಿ ಹೇಳಿದ್ರು, ನಾವೆಲ್ಲ ನಮ್ಮ ವೀರ ಸೇವೆ ಸಿದ್ಧಾಂತ ಏನಪ್ಪ,
ನಮ್ಮ ವೀರಶೈವದ ಮೂಲ ತತ್ವ ಯಾವುದಂತಂದ್ರೆ ಈ ದೇಹವನ್ನೇ ದೇವಾಲಯವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಹೊರಗಿರುವ ದೇವಾಲಯಕ್ಕೆ ಹೋಗೋದಲ್ಲ. ನಮ್ಮ ಸಿದ್ಧಾಂತ ಸ್ಥಾವರ ಜಂಗಮಕ್ಕ ಸ್ಥಾವರ ಗುರುಗಳಿಗೆ ಹೋಗಿ ದೇವರ ದರ್ಶನ ಮಾಡತಕ್ಕಂಥ ಪರಂಪರೆ ನಮ್ಮದಲ್ಲ. ನಾವೆಲ್ಲ ಈ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿಕೊಂಡು ನರ ಹರ ಆಗಬೇಕು, ಜೀವ ಪರಮಾತ್ಮರಾಗಬೇಕು, ಅಂಗ ಲಿಂಗ ಆಗಬೇಕು. ಇಷ್ಟೆಲ್ಲ ಆದಾಗಿರದರ ಅದು ನಿಜವಾಗಿರ್ತಕ್ಕಂಥ ಪರಮಾತ್ಮನ ವಾಸಸ್ಥಾನ ಅಂತ. ಅಲ್ಲಿವರೆಗೆ ಏನಂದ್ರ ನಾವು ಯಾರು ಏನಂದ್ರೆ ಪರಮಾತ್ಮನಿಗೆ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜಗತ್ತೊಳಗೆ ಬಹಳ ಧರ್ಮ ನೀವೆಲ್ಲ ನೋಡ್ತೀರಿ. ಸನಾತನ ಧರ್ಮ ಬಹಳ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಚಾರ್ವಾಕ ಅನೇಕ ಧರ್ಮಗಳನ್ನು ನೋಡಿದರೂ ಕೂಡ ಆ ಎಲ್ಲಾ ಧರ್ಮಗಳಲ್ಲಿ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇರುವುದಾದ್ರ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಅಂತ ತಿಳ್ಕೊಂಡು ಅವೆಲ್ಲ ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ನಾವೆಲ್ಲ ಯಾಕೆ ಹೇಳಬೇಕು? ಎಲ್ಲಾ ಧರ್ಮಗಳಿಗಿಂತಲೂ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮ ಧರ್ಮದೊಳಗೈತಿ. ಗಂಡು ಹೆಣ್ಣು ಎಂಬುವ ಭೇದವನ್ನು ಮರೆತು ಇದು ಬಹಳ ಮುಖ್ಯ. ನಮ್ಮ ಧರ್ಮದೊಳಗ ಪುರುಷರಿಗೆ ಗಂಡಸರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಏನು ಕೊಟ್ಟಾರಲ್ಲ, ಅದೇ ಸ್ವಾತಂತ್ರ್ಯವನ್ನು ನಮ್ಮ ಮಾತೆಯರಿಗೆ ನಮ್ಮ ತಾಯಿಯರಿಗೆ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಧರ್ಮ ಇದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ, ಮತ್ತೊಂದು ಧರ್ಮದಲ್ಲಿ ಕೊಟ್ಟಿಲ್ಲ. ಮುಸ್ಲಿಂ ಧರ್ಮದಲ್ಲಿ ನಮಾಜ್ ಮಾಡಲಿಕ್ಕೆ ಕೇವಲ ಗಂಡಸರಿಗೆ ಮಾತ್ರ ಅವಕಾಶ. ಒಂದೊಂದು ಧರ್ಮದೊಳಗೆ ಕೇವಲ ಗಂಡಸರಿಗೆ ಮಾತ್ರ ಅವಕಾಶ ಐತಿ. ಆದ್ರೆ ವೀರಶೈವ ಬಸವಾದಿ ಪ್ರಮದದಿಂದ ಜಗದಾದಿ ಜಗತ್ತು ಪಂಚಾಚಾರ್ಯದಿಂದ ಅವರು ಉತ್ತಮೋತ್ತಮವಾಗಿ ಅಭಿವೃದ್ಧಿಗೊಂಡತಕ್ಕಂಥ ವೀರಶೈವ ಧರ್ಮದೊಳಗ ನಮ್ಮ ಹಾಗೆ ನಮ್ಮ ತಾಯಿ ಈ ದೇಹಕ್ಕೆ ಸಂಸ್ಕಾರ ಪಡೆಯಬಹುದು, ನಮ್ಮ ಹಾಗೆ ಈ ದೇಹಕ್ಕೆ ಲಿಂಗವನ್ನು ದಾನ ಮಾಡಬಹುದು, ನಮ್ಮ ಹಾಗೆ ಅವರು ಕೂಡ ಭಸ್ಮಾಧಿಸಬಹುದು, ನಮ್ಮ ಹಾಗೆ ರುದ್ರಾಕ್ಷಿ ದಾನ ಮಾಡಬಹುದು, ನಮ್ಮ ಹಾಗೆ ಜಪ ಮಾಡಬಹುದು, ನಮ್ಮ ಹಾಗೆ ಅವರು ಸನ್ಯಾಸಿ ಆಗಬಹುದು. ಈ ಜಗತ್ತಿನಲ್ಲಿ ಯಾವ ಧರ್ಮದಲ್ಲಿ ನೀವು ಕೈ ಎತ್ತಿ ಹೇಳಿದ್ರಲ್ಲ. ಯಾಕ? ನಮ್ಮ ತಾಯಿಯ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನ ನೋಡ್ಬೇಕಾದ್ರೆ ಅದು ನಮ್ಮ ವೀರಶೈವ ಧರ್ಮದಲ್ಲಿ ಮಾತ್ರ. ಅದಕ್ಕೆ ರಾಮಾಯಣದ ಒಂದು ಮಾತು ಬರೀತಾರೆ, ಈ ಜಗತ್ತವರು ಬಹಳ ಎತ್ತರವಾಗಿರುವ ಅತಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತುಗಳು ಯಾರು? ಜನನೇ ಜನ್ಮ ಭೂಮಿಶ್ಯ ಸ್ವರ್ಗಾದಪಿ ಗರೀಯಸಿ ಅಂತ. ಸ್ವರ್ಗಕ್ಕಿಂತಲೂ ಬಹಳ ಎತ್ತರವಾಗಿರ್ತಕ್ಕಂಥ ಪೂಜ್ಯವಾಗಿರ್ತಕ್ಕಂಥ ವಸ್ತುಗಳು ನಮಗೆ ಜನ್ಮ ಕೊಟ್ಟಿರುವ ತಾಯಿ, ನಾವು ಹುಟ್ಟಿದ ಈ ಪುಣ್ಯ ಭೂಮಿ. ಇದಕ್ಕಿಂತಲೂ ಸ್ವರ್ಗ ಮತ್ತೊಂದು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಶ್ರೇಷ್ಠತೆಯನ್ನು ಕೊಟ್ಟಿರುವ ಧರ್ಮ ಯಾವುದಂದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ನಮ್ಮ ಸಂದೇಶರು ಹೇಳಿದ್ರು, ಎಂತ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಐತಂದ್ರೆ ನಮ್ಮ ತಾಯಿ ಗರ್ಭಧರಿಸಿದ 8ನೇ ತಿಂಗಳಿಗೆ ಜೀವಾತ್ಮ ಪ್ರವೇಶ ಆದ ನಂತರ ಅಲ್ಲೇ ಹುಟ್ಟತಕ್ಕಂಥ ಮಗು ಏನದಲ್ಲ ಶಿವಾಂಶ ಸಂಪೂರ್ಣನಾಗಿ ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂತಾನ ಪ್ರಾಪ್ತಿಯಾಗಬೇಕಂದ್ರೆ ಅಲ್ಲೇ ಸಮೀಪಿರ್ತಕ್ಕಂಥ ಪಟ್ಟಾಧ್ಯಕ್ಷರ ಕಡೆಗೆ ಹೋಗಿ ಆ ತಾಯಿಯ ಈ ಗರ್ಭಕ್ಕೆ ಸಂಸ್ಕಾರ ಕೊಡ್ತಕ್ಕಂಥ ಪರಂಪರೆ ನಮ್ಮ ಧರ್ಮದೊಳಗೈತಿ. ಅದನ್ನ ಯಾವ ಮಾಡೇವಿ ನೀವು ಮಾಡಿದ್ರೆ ಒಳ್ಳೆ ಹುಟ್ಟೆ ಹೊಡೆದವು. ಪರೀಕ್ಷೆ ಮಾಡಿ ನೋಡ್ರಿ ನೀವು. 8ನೇ ತಿಂಗಳಕ್ಕೆ ಗುರುಗಳ ಕಡೆ ಹೋಗಿ ಗುರುಗಳು ನಿಮ್ಮ ಗರ್ಭಕ್ಕ ಹಸ್ತ ಮಸ್ತಕ ಸಂಯೋಗ ಮಾಡಿ ಇದಕ್ಕೆ ಲಿಂಗ ಕಟ್ತಾರ. ಲಿಂಗ ಕಟ್ಟಿ ಆ ಲಿಂಗ ಎದಕ್ಕೆ ಸಂಬಂಧ? ಒಳಗಿರ್ತಕ್ಕಂಥ ಕೂಸಿಗೆ ಸಂಬಂಧ ಮಾಡ್ತಾರ. ಆ ನಂತರ ಕಿವಿಯೊಳಗ ತಾಯಿಯ ಕಿವಿಯೊಳಗೆ ಏನಂತಾರ ಮಂತ್ರ ಉಪದೇಶ ಮಾಡ್ತಾರ. ಆ ಮಂತ್ರ ನೇರವಾಗಿ ಒಳಗಿರ್ತಕ್ಕಂಥ ಆ ಮಗುವಿಗೆ ಮುಟ್ಟಬೇಕು. ಅಲ್ಲಿಂದಲೇ ಪ್ರಾರಂಭಗೊಂಡಿರ್ತಕ್ಕಂಥದನ್ನ ಈ ಒಂದು ದೇಹ ಗುರುವಿನ ಸಂಸ್ಕಾರದಿಂದ, ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ, ಗುರುವಿನ ಕೃಪೆಯಿಂದ ನಮ್ಮ ಜನ್ಮನಾಗ್ತದೆ. ಹೊರಗೆ ಬಂದಂತ ಅಲ್ವ ನಾವಲ್ಲ. ಗುರುವಿನ ಕೃಪೆ ಪಡಿಬೇಕಾದ್ರ ತಾಯಿ ಗರ್ಭದಿಂದ ಹೊರಗೆ ಬಂದಂತ ಅಲ್ಲ, ನಾವೆಲ್ಲ ಒಳಗಿದ್ದಾಗ
ನಾವಿನ್ನ ಹೊರಗಿದ್ದಾಗೇನಂತಾರ ಗುರುವಿನ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರುಣ್ಯ ನಮಗೆಲ್ಲ ಬೇಕು. ಅದಕ್ಕೆ ದಯವಿಟ್ಟು ನಮ್ಮ ತಾಯಿಯಂದ್ರು 8ನೇ ತಿಂಗಳಿಗೆ ಅಲ್ಲೇ ಸಮೀಪಿರ್ತಕ್ಕಂಥ ನಿಮ್ಮ ಗುರುಗಳ ಪಟ್ಟಾಧ್ಯಕ್ಷರ ಕಡೆ ಹೋಗಿ ನೀವು ಅವ್ರ ಕಡೆಯಿಂದ ಲಿಂಗದಾನ ಮಾಡಿಸ್ರಿ. ಅವ್ರು ಏನ್ ಹೇಳ್ತಾರ ಮಂತ್ರವನ್ನು ಪಠನ ಮಾಡ್ರಿ, ಅವ್ರು ಹೇಳಿದಂಥ ನೇಮ ನಿತ್ಯ ಮಾಡಿ ನಿಮ್ಮ ಗರ್ಭದೊಳಗೆ ಬಹಳ ಉತ್ತಮವಾಗಿರತಕ್ಕಂಥ ಚನ್ನಬಸವಣ್ಣ ಅಂಥ ಒಬ್ಬ ಜ್ಯೋತಿಯದ ನಿಮ್ಮ ಗರ್ಭದಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಐತಿ ಅಂತ. ಅದನ್ನೆಲ್ಲ ಬಿಟ್ಟು ನೀವೆಲ್ಲ ಏನ್ ಮಾಡ್ತೀವಿ, ನಮ್ಮ ತಾಯಿ ಗರ್ಭದರ್ಶಿನಂತೆ ಬರೀ ಟಿವಿ ನೋಡುದು, ಟಿವಿ ಒಳಗೆ ಬರೀ ಧಾರಾವಾಹಿ ನೋಡುದು, ಅಲ್ಲ ಸಲ್ಲದ ಒಂದು ಯಾವ್ದಾದ್ರು ಒಂದು ಕಥೆ ನೋಡೋದು, ಕೊನೆಗೇನಂತಾರ ಅದರೊಳಗೆ ಏನಂತಾರ ಮಗ್ನನಾಗಿ ಅದನ್ನ ಮಾಡ್ಕೊಳ್ಳೋದು, ಮತ್ತು ಹೊಟ್ಟೆಲಿರ್ತಕ್ಕಂಥ ಕೂಸಿಗೆ ಅದ ಸಂಸ್ಕಾರ ಬೇಕೇನಂತಾರ, ಹೊರಗೆ ಬಂದೇನಂತಾರ ಅದು ನಿಮ್ಮನ್ನ ಒತ್ತು ಬಿಡ್ತದಲ್ಲ. ಮಕ್ಕಳ ಹರಿದಲ್ಲ, ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಬಹಳ ಮಹತ್ವ ಐತಿ. ಎಲ್ಲ ಪ್ರಾಣಿಗಳ ಹಾಗೆ ನಮ್ಮ ಬದುಕಲ್ಲ. ಗೃಹಸ್ಥಾಶ್ರಮ ಯಾಕೆ ಧನ್ಯ? 4 ಆಶ್ರಮಗಳಲ್ಲಿ ಒಂದು ಬ್ರಹ್ಮಚರ್ಯ, 2ನೇದು ಗೃಹಸ್ಥಾಶ್ರಮ, 3ನೇದು ವಾನಪ್ರಸ್ಥಾಶ್ರಮ, 4ನೇದು ಸನ್ಯಾಸಾಶ್ರಮ ಅಂತ 4 ಆಶ್ರಮ ನಮ್ಮ ಧರ್ಮದೊಳಗೆ, ನಮ್ಮ ಭಾರತೀಯ ಪರಂಪರೆಯೊಳಗೆ. ಹುಟ್ಟಿನಿಂದ 25 ವರ್ಷಗಳ ಪರ್ಯಂತರವಾಗಿ ತಾಯಿ ತಂದೆಗಳ ಸೇವೆಯೊಳಗ, ಆ ತಾಯಿ ತಂದೆಗಳ ಮಾರ್ಗದರ್ಶನದೊಳಗ, ಗುರುವಿನ ಸಾನ್ನಿಧ್ಯದೊಳಗ ಬ್ರಹ್ಮಚಾರಿಯಾಗಿ ವಿದ್ಯಾರ್ಜನೆ ಮಾಡತಕ್ಕಂಥದ್ದು 25 ವರ್ಷಗಳವರೆಗೆ. ಅದೊಂದು ತಪಸ್ಸು. 25 ವರ್ಷ ಆದ ನಂತರ 50 ವರ್ಷದ ಈ ಮಧ್ಯಮ ವಯಸ್ಸಿನಾಗಿ ಏನಂತಾರ ತನ್ನ ಜೊತೆಯಾಗಿ ಬಹಳ ಸಂಗಾತಿಯನ್ನು ಪಡೆದು ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಅತಿ ಉತ್ತಮವಾಗಿರತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ನೀವೆಲ್ಲ ಬೆಳೆದಿರ್ತಾರ. ಒಂದು ಒಳ್ಳೆಯ ಸಂತಾನಕ್ಕೆ ನೀವೆಲ್ಲ ಸಾಕ್ಷಿಯಾಗಬೇಕು ಅಂದಾಗ ನಿಮ್ಮ ಧರ್ಮ ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅದಲ್ಲ. ಆದ್ರೆ ಏನು ಮಾಡೋದು? ಇತ್ತೀಚೆಗೆ ನೀವೆಲ್ಲ ನೋಡ್ತೀರಿ, ಲಗ್ನ ಆಗಿ ಬಹಳ 1 ವರ್ಷ 2ನೇ ವರ್ಷಕ್ಕೆ ಅದ ಲಗ್ನಕ್ಕೆ ನಾವು ಹೋಗಿರ್ತೇವ್ರಿ. ಸಂಗೀತಗಾರ ಅದ ಲಗ್ನಕ್ಕೆ ಹೋಗಿ ಆಶೀರ್ವಾದ ಅಜ್ಜ ನಾವು ಕುಡೆ ಮಾಡಿ ಬಂದಿರ್ತೇವೆ. ವರ್ಷ ಆದ ನಂತರ 2ನೇ ವರ್ಷಕ್ಕೆ ಹೋದ್ರೆ ಅಲ್ಲಿ ಚಾಲು ಆಗಿರ್ತೈತೆ, ಆಕೆನಿಗೆ ಇರಬೇಕು ಒಂದು, ನಾನು ಅಲ್ಲಿ ಇರಬೇಕು ಒಂದಂತ. ಯಾಕಾಗೈತಿ ಇದೆಲ್ಲ ವ್ಯವಸ್ಥೆ? ಯಾಕಾಗೈತಿ? ನಮ್ಮಲ್ಲಿ ವಿಶ್ವಾಸ, ನಂಬಿಕೆ ಅದು ನಮ್ಮೊಳಗೆ ಇಲ್ಲ. ಗಂಡ ಹೆಂಡತಿಯನ್ನು ಸಂಪೂರ್ಣವಾಗಿ ನಂಬಬೇಕು. ಹೆಂಡತಿ ಗಂಡನನ್ನೇ ಸಂಪೂರ್ಣವಾಗಿ ನಂಬಿದಾಗ ಮಾತ್ರ ಅಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ಮಗು, ಒಂದು ಸಂತಾನ ಜನನಾಗಲಿಕ್ಕೆ ಸಾಧ್ಯತೆ. ಗಂಡ ಹೆಂಡನಲ್ಲಿ ಹೊಂದಾಣಿಕೆ ಇಲ್ಲದೇ ಇದ್ರೆ ಅದು ಸಂಸಾರ ಅಲ್ಲ, ಅದು ನರಕ ಯಾತನೆ ಅಂತ. ನಮ್ಮಂತ ಯೋಗಿ, ಒಬ್ಬ ಮಹಾತ್ಮ, ಒಬ್ಬ ರಾಷ್ಟ್ರಭಕ್ತ, ಒಬ್ಬ ತ್ಯಾಗಿ, ಒಬ್ಬ ಶ್ರೇಷ್ಠವಾಗಿರತಕ್ಕಂಥ ವ್ಯಕ್ತಿ ತಯಾರಾಗಬೇಕಂದ್ರೆ ನಿಮ್ಮಂತವರ ಪುಣ್ಯ ಗರ್ಭದೊಳಗೆ ನಾವೆಲ್ಲ ಹುಟ್ಟಬೇಕಾಗತ್ತೆ. ನಾವೆಲ್ಲ ಹುಟ್ಟಬೇಕಾಗತ್ತೆ. ನಿಮ್ಮ ಗರ್ಭ ಹೇಗಿರಬೇಕು, ನಿಮ್ಮ ಸಂಸ್ಕಾರ ಹೇಗಿರಬೇಕು ಅನ್ನೋ ನಾವು ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಹುಟ್ಟಿದ ಮಗು ಯಾಕೆ ಕೆಟ್ಟ ಇರೋದು? ಕೆಟ್ಟ ಮಗು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಸಂಸ್ಕಾರ ಕೊಡುವುದರಲ್ಲಿ ನೀವು ತಪ್ಪೀರಿ. ಅದಕ್ಕೆ ಶಂಕರಾಚಾರ್ಯ ಒಂದು ಮಾತು ಬಳಿತಾರ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಕರೆ ಕೆಟ್ಟ ತಾಯಿ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ ತಾಯಿಯ ಸ್ಥಾನದಲ್ಲಿರತಕ್ಕಂಥ ನೀವು ಆ ಮಗುವಿಗೆ ಯೋಗ್ಯವಾಗಿರತಕ್ಕಂಥ ಸಂಸ್ಕಾರ ಕೊಡುವುದರಲ್ಲಿ ನಿಮ್ಮ ಪಾತ್ರ ಬಹಳ ಮಹತ್ವ ಐತವ, ಬಹಳ ಮಹತ್ವ ಐತಿ. ನೀವೆಲ್ಲ ಮಕ್ಕಳು ಹರಿದಷ್ಟೇ ಬೆಳೆದಲ್ಲ, ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ ಏನಂತಾರ, ತಾಯಿ ತಂದೆ ತಪಸ್ಸು ಮಾಡಬೇಕು. ಅದೆಲ್ಲ ನೀವೆಲ್ಲ ಈಗ ಸೂಟಿ ಬಿಟ್ಬಿಟ್ಟು ಅದನ್ನ ನೋಡ್ತೀನಿ. ನೀವೆಲ್ಲ ನಿಮ್ಮ ಮಕ್ಕಳು ಅಜ್ಜ ನಿಮ್ಮ ಮನೆಗೆ ಕಳಿಸಿ ಬಿಡ್ತೀನಿ, ನಿಮ್ಮ ತವ್ರ ಮನೆಗೆ. ಅಲ್ಲಿ ಹೋಗಿ ಅವರು ನಿಮ್ಮ ಮಕ್ಕಳಿಗೆ ಬೈವಿಂಗಲ ಹೊಡವಿಂಗಲ ಬಹಳ ಪ್ರೀತಿ ಮುದ್ದಾಗಿ ಬೆಳೆಸ್ತಾರ. ಆ ಮಗುವಲ್ಲಿ ಕೆಟ್ಟ ಬಂದಂತ ನೀವು ಏನಾದ್ರು ನಿಮ್ಮ ಮಾತು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಬುದ್ಧನ 7ನೇ ಕ್ಲಾಸಿನವರೆಗೆ ಏನಂತಾರ, ನಿಮ್ಮ ಮಕ್ಕಳ ಜೊತೆಯಾಗಿ ನೀವು ಇರಬೇಕು. ಮಕ್ಕಳು ಎಲ್ಲೆಲ್ಲಿ ಬಿಟ್ಟು ಅಗಲಬಾರದು. ಹಾಗೇನಂತ ತಪಸ್ಸು ಮಾಡಿದಾಗ ಮಾತ್ರ ಆ ಮಗು ಉತ್ತಮವಾಗಿರ್ತಕ್ಕಂಥ ಒಬ್ಬ ಮಗು ಆಗಲಿಕ್ಕೆ ಸಾಧ್ಯ ಐತಿ.
ಈ ದೇಶ ಎಲ್ಲ ತನ್ನ ಮನೆಯನ್ನೇ ಬೆಳೆತಕ್ಕಂಥ ಒಳ್ಳೆ ಸಂತಾನ ಆದರ್ಶವಾಗತಕ್ಕಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯತೆ. ಆ ಒಂದು ವ್ಯವಸ್ಥೆ ಏನಾದ್ರೆ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ನಮ್ಮ ಧರ್ಮದೊಳಗೆ ನಾವೆಲ್ಲ ಹೆಮ್ಮೆ ಪಡಬೇಕು, ನಾವೆಲ್ಲ ಹೆಮ್ಮೆ ಪಡಬೇಕು. ಈ ಜಗತ್ತೊಳಗ ಬಹಳ ಮಹತ್ವವಾಗಿರ್ತಕ್ಕಂಥ ವಸ್ತುಗಳಿಗೆ ನಾವು ಮಹತ್ವ ಕೊಡ್ತೇವೆ. ಒಂದು ದೇವರು, ಎರಡನೇದ್ದು ಧರ್ಮ, ಮೂರನೇದ್ದು ಗುರು, ನಾಲ್ಕನೇದ್ದು ಏನಿದ್ದವ ನಮ್ಮ ತಾಯಿ. ಇದಕ್ಕೆ ಕೊಟ್ಟಿರುವ ಗೌರವ ಬಹುತೇಕ ಜಗತ್ತಿನ ಯಾವ ದೇಶದಲ್ಲಿ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವ್ಯಕ್ತಿ ಏನಂದ್ರ ಅವನಿಗೊಂದು ಧರ್ಮ ಐತಿ, ಅವನ ಧರ್ಮ ಐತಂದ್ರ ಆ ಧರ್ಮಕ್ಕೊಬ್ಬ ಗುರು ಅದಾನ. ಆ ಗುರು ಅದಾನಂದಾಗ ಅವನ ಒಂದು ಸಂಸ್ಕಾರ ಪರಂಪರೆ ಅಂತಕ್ಕಂಥದ್ದೈತಿ. ಜೊತೆಗೆ ಅವ ಈ ಭೂಮಿಗೆ ಬರಬೇಕಾದ ತಾಯಿ ತಂದೆಗಳ ಒಂದು ಪುಣ್ಯ, ಒಂದು ವ್ಯವಸ್ಥೆಯವರಲ್ಲ ಈ ಭೂಮಿಗೆ ಬಂದ. ಜೊತೆಗೆ ನಮ್ಮ ಬಾರಿಗೆ ಒಬ್ಬ ದೇವರು ಎಂಬತಕ್ಕಂಥದ್ದು ಅದ ನಾವಲ್ಲ. ಅದನ್ನ ಬಿಟ್ಟು ನಾವೆಲ್ಲ ಬಾಹ್ಯವಾಗಿರ್ತಕ್ಕಂಥ ದೇವರು ಹೋಗೋದಲ್ಲ. ಈ ದೇಹವನ್ನೇ ದೇವಾದಿ ಚನ್ನಬಸವಣ್ಣ ಶತಸ್ಥಲ ಜ್ಞಾನಿ, ಬಹಳ ಚಿಕ್ಕ ವಯಸ್ಸು. ಅಷ್ಟು ಚಿಕ್ಕ ವಯಸ್ಸು ಅಪಾರವಾಗಿರ್ತಕ್ಕಂಥ ಅವಿರ ಪರಂಜ್ಯೋತಿ ಅಂತ ಹೇಳ್ಕೊಂಡು ಕರೀತಾರೆ. ಅವರ ಮಾವ ಬಸವಣ್ಣನಿಗೆ ಭಕ್ತಿಯೊಳಗೆ ಬಸವಣ್ಣ, ಜ್ಞಾನದೊಳಗೆ ಚನ್ನಬಸವಣ್ಣ, ವೈರಾಗ್ಯದೊಳಗ ಅಲ್ಲಮಪ್ರಭು, ಐಕ್ಯದೊಳಗೆ ಅಜರಣ್ಣ. ಇವರೆಲ್ಲ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶರಣರು. ಅಂತ ಶರಣರ ಪಂಕ್ತಿಯೊಳಗ ಚನ್ನಬಸವಣ್ಣ ಬಹಳ ಚಿಕ್ಕ ವಯಸ್ಸಿನೊಳಗ ಅನ್ನಗ ಮಾವದ ಬುದ್ಧಿ ಮಾತು ಹೇಳಿದ. ಬಸವಣ್ಣ ಭಕ್ತಿಯೊಳಗೆ ಬಹಳ ದೊಡ್ಡವ. ಬಿಜ್ಜಳನ ಆಸ್ಥಾನದೊಳಗ ಮಹಾಮಂತ್ರಿಯಾಗಿ ತನ್ನ ಅರಮನೆಯೊಳಗೆ ಒಂದಲ್ಲ ಎರಡಲ್ಲ ಎಷ್ಟು ಮಂದಿ ಊಟಕ್ಕೆ ಹಾಕಿಸ್ತಿದ್ ನಾವು. 1,96,000 ಜಂಗಮರಿಗೆ ಪ್ರತಿನಿತ್ಯ ದಾಸೋಹ ಮಾಡಿಸ್ತಿದ್ದೆ. ಯಾರು? ಅನ್ನ ಬಸವಣ್ಣ. 1,96,000 ಜಂಗಮರಿಗೆ ಮಾಡಿಸುವಾಗ ಒಂದು ಅಹಂಕಾರ ಬಂತು ಜಗತ್ತಿನೊಳಗ. ನನ್ನಂತ ಜಂಗಮ ದಾಸೋಹಿ ಯಾರ್ಯಾರಿಲ್ಲ. ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿನಿತ್ಯ 1,96,000 ಜಂಗಮರಿಗೆ ನಾವು ಊಟ ಹಾಕಿಸ್ತೇನೆ. ನಾನೇ ಶ್ರೇಷ್ಠ ಭಕ್ತ, ನಾನೇ ಜಂಗಮ ಪ್ರಾಣಿ ಅಂತ ಒಂದು ಅಹಂಕಾರ ಒಂದು ಅನ್ನವ. ಬೇಡವರಿಲ್ಲದೆ ಬಡವನಾದನಯ್ಯ ಅನ್ನವ. ನಾ ಕೊಡಬೇಕಂತೇನೆ, ನಾ ಊಟ ಮಾಡಿಸಬೇಕಂತೇನೆ. ಯಾರಿಗೆ ಏನ್ ಬೇಕೆಲ್ಲವನ್ನು ಕೊಡುವ ಸಾಮರ್ಥ್ಯ ನನಗೈತಿ. ನನ್ನ ಬಾಗಿಲಿಗೆ ಯಾರ್ಯಾರು ಬರತ್ತೆ ಯಾರಿಲ್ಲ ಅನ್ನವ. ಕೊಡುವ ಸಾಮರ್ಥ್ಯ ನನಗೈತಿ, ನನ್ನ ಬಾಗಿಲಿಗೆ ಯಾರ್ಯಾರು ಬರುವಂತ ಅಹಂಕಾರ. ಬೇಡವರಿಲ್ಲದೆ ಬಡವನಾದನಯ್ಯ. ನಾ ಬಡವ ಎದಕ್ಕಾಗೇನೆ, ನನ್ನ ಬಾಗಿಲಿಗೆ ಯಾರು ಬರಕ್ಕೆ ಯಾರಿಲ್ಲ. ಈ ಸುದ್ದಿ ಯಾರಿಗೆ ಗೊತ್ತಾಯ್ತು? ಶೂನ್ಯ ಸಿಂಹಾಸನಾಧೀಶ್ವರ ಅಲ್ಲಂಪ್ರಭು ಗೊತ್ತಾಯ್ತು. ಅಲ್ಲಂಪ್ರಭು ಬಂದ ಭಕ್ತಿಯೊಳಗಿನ ಬಸವಣ್ಣ ಬಹಳ ಶ್ರೇಷ್ಠನ. ಭಕ್ತಿ ಬಂದಾರಿ ಬಸವಣ್ಣ. ಆದ್ರೆ ಏನು ಮಾಡೋದು? ದಾಸೋಹರಿಗೆ ಯಾಕೋ ಅಹಂಕಾರ ಬಂದೈತಿ. ಹೋಗುನಂತ ತಿಳ್ಕೊಂಡು ನೇರವಾಗಿರುತ್ತೆ. ಅಲ್ಲಿ ಬಂದವ ವೇಷ ಬದಲಿ ಮಾಡಿಕೊಂಡು ಬಂದ. 1,96,000 ಜಂಗಮರಿಗೆ ತಯಾರು ಮಾಡಿದಂತ ಅಡಿಗೆ ಆಗ ಸಿದ್ಧಾಗಿತ್ತದು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವ್ರಿಗೆಲ್ಲ ಪ್ರಸಾದ ವ್ಯವಸ್ಥೆ ಸಿದ್ಧಾಗಿತ್ತು. ಆ ಸಮಯದೊಳಗೆ ಹೊರಗೆ ಬಂದ ಭವನಿ ವೀಕ್ಷಾಂದೆ ಅಂತ ತಿಳ್ಕೊಂಡು ಕುಂಗಿದ ಬಸವಣ್ಣನ ಬಾಗಿಲು ಬಂದ. ಬಸವಣ್ಣ ಓಡೋಡಿ ಬಂದ. ಯಾಕೆ? ಜಂಗಮ ಪ್ರಾಣಿ. ಯಾರೋ ಜಂಗಮ ಬಂದ್ರು ಕೂಡ ತನ್ನ ಪ್ರಾಣದ ಉಪಾಧಿಯಲ್ಲಿ ಅವರನ್ನು ಆದರಾತಿಥ್ಯ ಮಾಡ್ತಾ ಇದ್ದ. ಓಡೋಡಿ ಬಂದ. ಬಂದು ನಮಸ್ಕಾರ ಮಾಡಿದ. ತಾವ ಎಲ್ಲಿಯವರು, ಯಾವ ದೇಶದವರು, ಏನು ಬೇಕಾಗಿತ್ತಂತ ಕೇಳಿದ. ನನಗೇನೇನು ಬೇಕಾದ್ರೂ ನಾನು ಬಹಳ ದೂರ ದೇಶದಿಂದ ಕಾಶಿಯಿಂದ ಬಂದೇನೆ. ಆದ್ರೆ ನಾನು ಬಹಳ ಆಚಾರವಂತ. ನಾನು ಶಿಕ್ಷಕನ ಊಟ ಮಾಡೋವಲ್ಲ. ಒಳ್ಳೆ ಪವಿತ್ರವಾಗಿರ್ತಕ್ಕಂಥ ಮನೆ ಇರಬೇಕು. ಸ್ನಾನ, ಪೂಜೆ, ಜಪ ತಪ ಆದ ನಂತರ ನಾವು ಪ್ರಸಾದ ಆಗಬೇಕು. ಆ ವ್ಯವಸ್ಥೆ ನಿನ್ನ ಮನೆಯೊಳಗೆ ಐತಿ. ಯಾಕಂದ್ರೆ ದಿನಕ್ಕೆ 1,96,000 ಜಂಗಮರಿಗೆ ಊಟ ಮಾಡಿಸ್ತೀವಿ. ಅಷ್ಟು ಆಚಾರ ವಿಚಾರ ನಿನ್ನ ಕಡೆ ಐತಿ. ಅದಕ್ಕೆ ಅಂಥದೊಳಗೆ ನನಗೆ ಬಹಳ ಹಸಿವಾಗೈತಿ. ನಾನು ಊಟ ಮಾಡ್ಬೇಕಂತ ಹೇಳ್ಕೊಂಡು ಇಚ್ಛೆ ಆಗೈತಿ. ಅದಕ್ಕೆ ಬಂದೆ ಅನ್ನವ. ಬಸವಣ್ಣ ನಗ್ಗ. ನೀವೊಬ್ಬನ ಹೋಗಲ್ಲ. 1,96,000 ಜಂಗಮರಿಗೆ ಊಟ ಮಾಡ್ಸಕ್ಕಂಥ ನಮಗ ಒಬ್ಬನಿಗೂ ಊಟ ಮಾಡ್ಸಕ್ಕಾಗೋದಿಲ್ಲ. ಕೂಡು ಅನ್ನವ. ಮಕ್ಕಳ ಕೂಡಿಸಿದೇನಂತರ ಒಬ್ಬರು ಊಟ ಮಾಡೋ ತನ್ನ ಹಿಡಿದ. ಆ ಒಂದ ತುತ್ತಿಗೆ ಅದನ್ನೆಲ್ಲ ನುಂಗಿದ.
ಇಬ್ಬರು 10, 20 ಎಲ್ಲರ 10,000, 50,000, 60,000 ಎಷ್ಟೆಷ್ಟು ತಂದು ಹಾಕ್ತಾರಲ್ಲ ಎಲ್ಲ ನುಂಗಾಕತ್ತಿದೆ. ಯಾರು? ಶೂನ್ಯ ಸಿಂಹಾಸನಾಧೀಶ್ವರ ವೈರಾಗ್ಯ ಮೂರ್ತಿ ಯಾರು? ಅಲ್ಲಮ ಪ್ರಭು. ಏನು ತಂದು ಕೊಟ್ಟರು? 1,96,000 ಜಂಗಮರಿಗೆ ಏನು ಅಡಿಗೆ ತಯಾರಾಗಿರ್ತಾರ ಅದೆಲ್ಲ ಮುಗಿಸೇ ಬಿಟ್ಟವ. ಬಸವನ ಗಾಬರಿ ಆದ, ನೀವು ಶರಣದವ ಏನು ಭೂತ ಬ್ರಹ್ಮ ರಾಕ್ಷಸದವ. ತಾನದ 9 ಊಟ ಮಾಡಿ, 2 ಊಟ ಮಾಡಿ, 10 ಮಂದಿ ಊಟ ಮಾಡಿ, 20 ಮಂದಿ ಊಟ ಮಾಡಿ 1,96,000 ಜಂಗಮರಿಗೆ ಮಾಡಿದಂಥ ಅಡಿಗೆ ಎಲ್ಲ ಊಟ ಮಾಡಿರುವಂತ ಗಾಬರಿ ಓಡಾಡಿದ. ಬಸವಣ್ಣ, ನನಗೆಲ್ಲ ಹಸಿವು ಹಿಂಗಿಲ್ಲ, ನೀವೇನು ಕೊಡ್ತೀವಿ ಕೋಡಂತ ಓಡಾಡಕತ್ತಿದ. ಅಡಿಗೆ ಎಲ್ಲ ನುಂಗಿ ಬಿಟ್ಟವ್ರು ಏನೇನು ತರ್ತಾನೆ, ಇನ್ನೇನು ಮಾಡಬೇಕು? ಅದೇ ಕುದಿಸೋದು ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ. ಒಳಗೇನು ಕೋಟಿ ತುಂಬಿಟ್ಟೇನು ಚೀಲ, ಅಕ್ಕಿ ಚೀಲ, ಬೇರೆ ಚೀಲ, ಅವನ್ನೆಲ್ಲ ಅವನ ತಂದು ಸುರು ಅನ್ನವ. ಅವನ ತಂತಂದು ತಾತ ಸುರುವಾಗಿ ಹಚ್ಚಿದ, ಅದು ಖಾಲಿ ಆಯ್ತು. 100 ಚೀಲ ಅದು ಖಾಲಿ ಆಯ್ತು. ಬಸವಣ್ಣ ಗಾಬರಿ ಅದ. ಅಲ್ಲ, ನಾ ಬೇಡಾಕ ಬಂದೇನೆ, ನೀರು ಕೊಡ್ತೀವಿ ಕೊಡ ಅನ್ನವ. ನೀವೇನು ಕೊಡ್ಲಿಟ್ಟು ನಾವು ಸ್ವೀಕಾರ ಮಾಡಲಿಕ್ಕೆ ನಾವು ಸಿದ್ಧ ಇದ್ದೇನೆ ಕೋಲ ತಿಳ್ಕೊಂಡು ಅಂದಾಗ ಬಸವಣ್ಣನ ಅರಮನೆ ಎಲ್ಲ ಖಾಲಿ ಆಯ್ತು. ಪ್ರಸಾದದ ವ್ಯವಸ್ಥೆ ಎಲ್ಲ ಖಾಲಿ ಆದಾಗ ಅವಾಗ ಓಡಾಡಕತ್ತಿದ. ಆ ಸಮಯಕ್ಕೆ ಚನ್ನಬಸವನ ಬಂದ, ಜ್ಞಾನನಿಧಿ ಚನ್ನಬಸವನ ಬಂದ. ನಾವು ಓಡಾಡಕತ್ತಿದ್ದು ಇನ್ನೇನ್ ಮಾಡಬೇಕು? ಊಟವೂ ಎಲ್ಲ ಮುಗಿಸ್ಯಾನ, ಮತ್ತು ಚೀಲಗಟ್ಟಲೆ ಕಾಳು ಅದನ್ನು ಮುಗಿಸ್ಯಾನ, ಮತ್ತು ಇನ್ನ ಹಸಿವಿನ ಹಿಂದೆ ಬಂದು ಏನ್ ಮಾಡ್ಬೇಕಂದ್ರೆ ಉಳ್ಳೊಳಗ ಚನ್ನಬಸವನಂದ, ಮಾವ ಭಕ್ತಿಯೋಗ ಬಹಳ ದೊಡ್ಡ ಮದಿಯೋ, ನಿನ್ನೆ ತಲೆ ಏನಂತಲ್ಲ ಅದಿನ್ನ ಶುದ್ಧ ಆಗಿಲ್ಲ, ನಿನ್ನೆ ತಲೆ ಏನಂತಲ್ಲ ಜ್ಞಾನದಿಂದ ಕೂಡಿಲ್ಲ, ಎಲ್ಲಿ ಕೂಡಿಟ್ಟು ಬಂದಾವ ಅತ್ಯಂತ ಸಾಮಾನ್ಯ ಜಂಗಮನ ಸಾಕ್ಷಾತ್ ಅಲ್ಲಂ ಪ್ರಭು ಬಂದ. ಅವನು ಏನು ಕೊಟ್ಟರು ಕೂಡ ತೃಪ್ತಿ ಮಾಡ್ಲಿಕ್ಕೆ ಆಗುದಲ್ಲ. ಮತ್ತೆ ಏನು ಮಾಡೋದು? ನಿನ್ನನ್ನೇ ನೀ ಅರ್ಪಣೆ ಮಾಡ್ಕೊಂಡ್ಬಿಡೋದು ನಾವ. ಅವಾಗ ಓಡೋಡಿ ಒಂದು ಬಸವನ ಅವನ ಕಾಲಿಗೆ ಬಿದ್ದ. ಪ್ರಭು, ನಿನ್ನ ತೃಪ್ತಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ನನ್ನ ಕಡೆಗಿಲ್ಲ, ಶಕ್ತಿ ನನ್ನ ಕಡೆಗಿಲ್ಲ, ನಾ ಸೋತನಂತಂದಾಗ ಅವಾಗ ಅಲ್ಲಂ ಪ್ರಭು ಹೇಳಿದ, ಹಿಂದೇನು ಹೇಳಿದ್ದಲ್ಲ, ಬೇಡವರಿಲ್ಲದೆ ಬಡವನಾದನೆಯ ಅದನ್ನು ವಾಪಸ್ ತಗೊಂಡವ. ಅದನ್ನ ತಗೊಂಡು ಬಂದಾಗ ಅವಾಗ ಅಂದಾಗ ಹೌದಪ್ಪ ನಾವ ಈಗ ಹೊಟ್ಟೆ ತುಂಬ ತನ್ನೋ, ಈಗ ಹೊರಕಂತ ನಮಗ. ಅದಕ್ಕೆ ಹೇಳ್ತಾರ, ಪ್ರಭಾತೆ ಜಂಗಮಂ ದೃಷ್ಟ ಕೋಟಿಲಿಂಗಂತು ದರ್ಶನಂ ಲವಾತೆ ಚರಣ ಮತ್ತೇತು ಕೋಟಿ ಕರ್ಮ ವಿನಶ್ಯತಿ ಅಂತ. ಸುಪ್ರಭಾತ ಸಮಯದೊಳಗೆ ಬ್ರಾಹ್ಮಿ ಮುಹೂರ್ತದೊಳಗೆ ಪ್ರಾತಃ ಕಾಲದೊಳಗೆ ಒಬ್ಬ ಜಂಗಮ ಮೂರ್ತಿ ನೋಡಿದ್ರೆ 1 ಕೋಟಿ ಲಿಂಗ ದರ್ಶನ ಮಾಡುವಷ್ಟು ಪುಣ್ಯ ಸಿಗ್ತದೆ ನನಗೆ. ಬರೀ ನೋಡಿದ್ರ ಮತ್ತು ಅವನ ಪಾದಕ್ಕೆ ಹರಿ ಹಚ್ಚಿ ನಮಸ್ಕಾರ ಮಾಡಿದ ಕೋಟಿ ಕರ್ಮ ವಿನಶ್ಯತಿ ಅಂತ. 1 ಕೋಟಿ ಕರ್ಮ ಮಾಡಿದ್ರು ಕೂಡ ಅದೆಲ್ಲ ಸುಟ್ಟು ಭಸ್ಮಾಕತ್ತದಲ್ಲ. ಆದ್ರ ಆ ನಂಬಿಕೆ ವಿಶ್ವಾಸ ಏನಂದ್ರ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ನಂಬಿಕೆ ಇಲ್ಲದೇ ಇದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯನಿಲ್ಲ. ನಿತ್ಯದಲ್ಲಿ ನಾವೆಲ್ಲ ಗುಡಿಗುಂಡಾರಕ್ಕೆ ಹೋಗ್ತೇವೆ, ನಿತ್ಯದಲ್ಲಿ ನಾವೆಲ್ಲ ದರ್ಶನ ಮಾಡಿಕೊಂಡು ಬರ್ತೇವೆ. ಹಣ್ಣು, ಹೂ, ಪತ್ರಿ, ಧೂಪ, ದೀಪ ಎಲ್ಲ ಹೋಗ್ತೇವೆ ನಾವೆಲ್ಲ. ಎಲ್ಲೋ ಗುಡ್ಡದಲ್ಲಿರ್ತಕ್ಕಂಥ ಕಲ್ಲು ಶಿಲ್ಪಿಯ ಕೈಯಿಂದ ಪೆಟ್ಟು ತಿಂದು ಒಳಗೆ ಹೋಗಿ ದೇವರಾಗೈತೆ. ಮೂಗ ಬಸವೇಶ್ವರ ಆಗಿ ಒಳಗ ನಿಮ್ಮಿಂದ ಪೂಜೆ ಮಾಡಿಸ್ಕೊಳ್ತೈತವ್ರು. ಎಲ್ಲೇ ಇರ್ತಕ್ಕಂಥ ಗುಡ್ಡದ ಕಲ್ಲ ಹೋದದ ಶಿಲ್ಪಿ ತನ್ನ ಕಾಲಕ್ಕೆ ಹಾಕಿ ಅದಕ್ಕೆ ಪೆಟ್ಟು ಹಾಕಿ ಆಕಾರ ಮಾಡಿ ಆ ನಂತರ ಗುರುಗೋವಿಂದಲ್ಲ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಒಳಗೆ ಹೋಗಿ ದೇವರಾಗೈತವ್ರು. 1 ಕಲ್ಲು ಹೋಗಿ ದೇವರಾಗೈತೆ. ಮತ್ತೆ ನಿತ್ಯ ನೀವೆಲ್ಲ ಸ್ನಾನ ಮಾಡಿಕೊಂಡು ಮಡಿಯಿಂದ ಹಣ್ಣು, ಕಾಯಿ, ಧೂಪ, ದೀಪ ಎಲ್ಲ ಮಾಡಿ ಗುಡಿಗೆ ಬರ್ತಿರಲ್ಲ, ನೀವ್ಯಾಕೆ ದೇವರಾಗಿಲ್ಲ ಅಂತ ನೀವೆಲ್ಲ. ಒಮ್ಮೆ ಬಂದು ಗುಡಿಯೊಳಗೆ ದೇವರಾಗಿ ಕುಂತೈತಿ, ನಿತ್ಯವೂ ಹೋಗ್ತಕ್ಕಂಥ ನಾವು ಯಾಕೆ ದೇವರಾಗಿಲ್ಲ? ನಮ್ಮಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ಭಾವ ನಮ್ಮ ಮನಸ್ಸು ನಮಗಿಲ್ಲ. ಹೀಗಾಗಿ 1 ಅಲ್ಲ 2 ಅಲ್ಲ, ಈ ದೇಶದೊಳಗೆ ದೇವರ ಸಂಖ್ಯೆ ಎಷ್ಟದವ್ರೆ? 33 ಕೋಟಿ ಅದಾವ. ನಮ್ಮ ಶಾಸ್ತ್ರದೊಳಗೆ 33 ಕೋಟಿ ದೇವತೆಗಳು.
ಅದು ಹೋಗಿ ನಿಮ್ಮ ಮನೆಯೊಳಗೆ ಎಷ್ಟೋ ಲೆಕ್ಕ ಹಾಕ್ತೀರಿ. ಈಗೆಲ್ಲ ಬಂದು ನಮ್ಮ ತಾಯಿಯಂದು ಮನೆ ಜಗಲಿ ಮ್ಯಾಗ ಕನಿಷ್ಠ ಅಂದ್ರೆ ಜಗಲಿ ಮ್ಯಾಗ 10 ಮನ್ಯಾಗ ಎಲ್ಲೋ ಗುಡಿಗೆ ಹೋಗ್ತೀರಿ ಒಂದು ಫೋಟೋ ತರ್ತೀರಿ, ಎಲ್ಲೋ ಮಠಕ್ಕೆ ಹೋಗ್ತೀರಿ ಒಂದು ತೆಂಗಿನಕಾಯಿ ತರ್ತೀರಿ, ಎಲ್ಲೋ ಕಾಶಿ ರಾಮೇಶ್ವರಕ್ಕೆ ಹೋಗ್ತೀರಿ ಒಂದು ತೀರ್ಥ ಗಿಂಡಿ ತರ್ತೀರಿ. ಅಂತೂ ಕನಿಷ್ಠ 10 ಮನ್ಯಾಗ. ಮತ್ತ ಆ ಲೆಕ್ಕದ ಮ್ಯಾಗ ಮೂಲ ಬಸವೇಶ್ವರ ಈ ಒಂದು ನಾಮದೊಳಗ ಎಷ್ಟು ದೇವರಿದ್ದಾಗ ಆತು. ಅವಾಗಿಲ್ಲ 10,000 ಗಟ್ಟಲೆ ಮೂರಾಗ. ನಾವೆಲ್ಲ ಪೂಜಾ ಮಾಡತಕ್ಕಂಥ ದೇವರ ಸಂಖ್ಯೆ ಬಹಳ ಐತೆ ಖರೆ, ಆದ್ರೆ ದೇವರನ್ನು ನಂಬುವ ಭಾವ ನಮಗಿಲ್ಲ. ನಾವೆಲ್ಲ ಮುಂಜಾನೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು, ಈ ಊರಾಗಿನ ದೇವರು ಆ ಊರಾಗಿನ ದೇವರು ಮಕ್ಕಳು ಎಲ್ಲ ಕಡೆ ಹೋಗ್ತಿರ್ತಾರೆ. ನಾವು ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ ನಮಗೆ ವಿಶ್ವಾಸ ಇಲ್ಲ. ನೀವೆಲ್ಲ ಗುಡಿಗೆ ಬರ್ತಿರಲಿಲ್ಲ, ಗುಡಿಗೆ ಬಂದು ದೇವರ ಮುಂದೆ ನಿಂತು ಹಣ್ಣು ಕಾಯಿ ಮಾಡಿ ಕೈ ಮುಗಿದು ಏನಂತ ಬೇಡ್ತೇನೆ ನೀವೆಲ್ಲ? ಖರೆ ಹೇಳಿ, ನೀವು ಬೇಡೋದು ಏನು ಬೇಡ್ತೇನೆ ನೀವೆಲ್ಲ? ಚಲೋ ಗಂಧ ಸಿಗ್ಲಿ, ಮನೆಯೊಳಗೆ ಗಂಧ ಸೊಡಗಿರ್ಲಿ, ಒಳ್ಳೆ ಮಕ್ಕಳು ಹುಟ್ಲಿ, ನಮ್ಮ ಸಂಪತ್ತು ಮರಿ ಬೆಳೆ ಇದನ್ನೇ ಕೇಳ್ತೇವೆ. ಬಸವಣ್ಣ ನಿನ್ನ ಹಾಗೆ ನಾವು ಆಗಬೇಕಂತ ಒಟ್ಟರೆ ಕೇಳಿದ್ರೆ ನೀವು ಕೈ ಮುಕ್ಕೊಂಡು ನಿಂತು ನಿನ್ನ ಹಾಗೆ ನಾವು ಆಗಬೇಕಂತ ಒಬ್ಬೊಬ್ಬರು ಕೇಳುವುದಿಲ್ಲ. ಲೌಕಿಕವಾಗಿರತಕ್ಕಂಥ ಆಸೆಗೆ ಮನಸ್ಸು ಮಾಡಿ ನಾವು ಬೇಡೋದು ಅದಕ್ಕಾಗಿ ನನಗಾಗಬೇಕು ಏನು ಬೇಕಂತ ಹೇಳ್ಕೊಂಡು ನಾವೆಲ್ಲ ಬೇಡ್ತಕ್ಕಂಥ ನಾವು ನಮಗೆ ವೈರಾಗ್ಯ ಇನ್ನೂ ಬಂದಿಲ್ಲ. ಮೊನ್ನೆ ರಾಮ ಮಂದಿರ ನಿರ್ಮಾಣ ಆಯ್ತು. ರಾಮ ಮಂದಿರ ನಿರ್ಮಾಣ ಅನ್ನೋದ್ರಲ್ಲೇ ರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳ್ಕೊಂಡು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅದನ್ನು ನೋಡಿ ಒಬ್ಬ ತಾಯಿ, ಬಿಹಾರದ ಯಶೋಧಿ ಎಂಬತಕ್ಕಂಥ ಒಬ್ಬ ತಾಯಿ ಚಿಕ್ಕ ವಯಸ್ಸುವಾಗ ಮದುವೆಯಾಗೈತಿ. ಎಷ್ಟು 15 ವರ್ಷದೊಳಗೆ ಮದುವೆಯಾಗೈತಿ. ಮುಂದೆ 2 ವರ್ಷಕ್ಕೆ ಗಂಡ ಸತ್ತ. ತಾಯಿಲ್ಲ, ತಂದಿಲ್ಲ, ಅಣ್ಣಿಲ್ಲ, ತಮ್ಮಿಲ್ಲ, ಬಂಧು ಬಳಗ ಗಂಡ ಯಾರ್ಯಾರು ಇಲ್ಲ. 14 ವರ್ಷದೊಳಗೆ ಎಲ್ಲವನ್ನು ಕಳೆದುಕೊಂಡಂತ ಹುಡುಗಿ ತನ್ನ ಬದುಕಿಗೆಯಾಗಿ ಏನ್ ಮಾಡಬೇಕಂತ ಹೇಳ್ಕೊಂಡು ಇಂಥ ಒಂದು ದೇವಸ್ಥಾನದ ಬಾಗಿಲ ಮುಂದೆ ಕಾಯಕ ಮಾಡಿದ್ರೆ ಏನೋ ಬಂದಂತ ಭಕ್ತರ ಪಾದರಕ್ಷೆ ಕಾಯ್ತಕ್ಕಂಥದ್ದು ಕೆಲಸ. ಯಾರು ಭಕ್ತರಲ್ಲಿ ತಮ್ಮ ಚಪ್ಪಲಿ ಬಿಟ್ಟು ಹೋಗ್ತಾರಲ್ಲ ಅದನ್ನು ಸ್ವಚ್ಛ ಮಾಡೋದು, ಅದನ್ನು ರಕ್ಷಣಾ ಮಾಡತಕ್ಕಂಥ ಆ ಬಾಲಿಕೆ ಅಲ್ಲೇ ಕುಂತು ಈಗ ಎಷ್ಟು ವಯಸ್ಸು? 65 ವರ್ಷಕ್ಕೆ. ಈಗ 65 ವರ್ಷದ ಆ ಹೆಣ್ಮಗಳು ಮೊನ್ನೆ ರಾಮ ಮಂದಿರಕ್ಕೆ ದುಡಿದಂತ ದುಡ್ಡು ಕೊಟ್ಲೆ ಮುಟ್ಲೆ ದೇವರಿಗೆ ಅಂತ ಎಷ್ಟು ಕೊಟ್ಟಿರ್ಬೋದು? 51 ಲಕ್ಷ. ಎಷ್ಟು? 51 ಲಕ್ಷ. ಮೇಲೆ ಚಲೋ ಬಂದಿಲ್ಲ, ಇರ್ಲಿಕ್ಕೆ ಮನಿ ಇಲ್ಲ, ಬಜೆಟ್ ಊಟ ಇಲ್ಲ, ತನಗೆ ಸೂರಿಲ್ಲ, ಆಶ್ರಯ ಇಲ್ಲ. ತಾನು ಬೀದಿಯೊಳಗಿರ್ತಕ್ಕಂಥ ಹೆಣ್ಮಗಳು ನಮ್ಮ ದೇವನಿಗಾಗಿ ಮುಟ್ಲೆ ತಿಳ್ಕೊಂಡು ತನ್ನ ಪರಿಶ್ರಮದಿಂದ ದುಡಿದಂಥ ದುಡ್ಡನ್ನು 51 ಲಕ್ಷ ರೂಪಾಯಿಗಳ ದಾನ ಮಾಡಬೇಕಾದ್ರೆ ಆಕೆ ಮನಸ್ಸು ಎಷ್ಟು ನಿರ್ಮಲ ಇರಬಂದು ಎಲ್ಲ ವಿಚಾರ ಮಾಡಿ. ಆ ವ್ಯವಸ್ಥೆ ನಿಮಗೂ ಬಂದೈತಿ. ಈಗ ಯಾಕ್ರೆ ಅಂತಾರೆ ಈಗ ಸರ್ಕಾರದಲ್ಲಿ ಎಷ್ಟು ಕೊಡ್ತಾರೆ ನಿಮಗೆ? 2,000 ಕೊಡ್ತಾರೆ. ಅದು ನಿಮ್ಮ ತವರು ಮನೆ ಕೊಟ್ಟಿದ್ದಲ್ಲ, ನೀವು ದುಡಿದಿದ್ದಲ್ಲ, ನಿಮ್ಮ ಯಜಮಾನ ದುಡಿದಿದ್ದಲ್ಲ. ಯಾರ್ಯಾರು ದುಡಿದಿದ್ದಂಥ ದುಡ್ಡು 2,000 ರೂಪಾಯಿ ಎಲ್ಲರ ಮನೆಗೆ ಬಂದಿಲ್ಲ. ಅದನ್ನ ಯಾಕೆ ಒಂದು ತಿಂಗಳಿಗೆ ತಂದು ಕೊಡಬಾರ್ದು ಅಂತ ಕಮಿಟಿ ಅವರಿಗೆ. ಮೊನ್ನೆ ನಾವು ಒಂದು ಪತ್ತಾಧಿಕಾರ ಮಾಡಿದ್ವಿ ಮರಬಲೊಳಗ. 2 ಜನ ಇದನ್ನೇ ಹೇಳ್ತಿದ್ದೆ. ಆ ಪತ್ತಾಧಿಕಾರಕ್ಕೆ ಬೇಲಿ ತಾಟ್ ಇರ್ತಿದ್ದಿಲ್ಲ. ಆ ನಂತರ ಪ್ರಸಾದ ಬಟ್ಲ ತಂದಿಗೆ ಅವು ಏನೇನು ಪಟ್ಟಾಧಿಕಾರ ಬೇಕಾಗಿ ಯಾವ ಇದ್ದಿದ್ದಿಲ್ಲ. ಇಟ್ಟು ಹೇಳಿದ ನಂತರ ನಮ್ಮ ತಾಯಿಯರು ಬಹಳ ಖುಷಿಯಾಗಿ 2 ದಿನದವರು 2.5 ಲಕ್ಷ ರೂಪಾಯಿ ಖುಷಿರವ್ರು. 1 ತಿಂಗಳು ಕೊಟ್ಟು ಅಂತ ಹೇಳಿದವ. 1 ತಿಂಗಳು ಎಲ್ಲ ನೀವು 11 ತಿಂಗಳು ನಿಮಗ. ಮತ್ತೆ ನಮಗೆ ಮುಂಚೆ ನೀವೇನಾದ್ರು ಇದಕ್ಕೆ ಸಹಾಯ ಮಾಡಲಿಲ್ಲ, ಬಹಳ 1 ತಿಂಗಳು 2 ತಿಂಗಳು 6 ತಿಂಗಳು ಅದು ಬಂದಾಕಂತ ಹೇಳಿದೆ ನಾವು. ಏನ್ ಹೆಣ್ಮಕ್ಳು ಸಾಲ ಗಟ್ಟಿ ಕೊಡ್ತಿದ್ ನಮಗೆ. ಯಾಕೆ ಹೇಳ್ಬೇಕಾಗೈತಿ? ನಿಮ್ಮ ಪವಿತ್ರವಾಗಿರ್ತಕ್ಕಂಥ ಈ ಬದುಕು ಪರಮಾತ್ಮನಿಗೆ ಅರ್ಪಣ ಆಗಬೇಕಂದ್ರೆ ನಾವು ಪರಮಾತ್ಮನಿಗಾಗಿ ನಮ್ಮ ದೇಹವನ್ನು ಸವಿಸಬೇಕಾಗತ್ತೆ. ಯತ್ ಕರ್ಮ ಕರೋಮಿ ತತ್ತದಗಿರಂ ಶಂಭೋಕವಾರಾದ ನಮ್ಮ. ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾಯಕ
ಆ ಭಗವಂತನ ಪೂಜೆಯಾಗಬೇಕು, ಭಗವಂತನ ಪೂಜೆಯಾಗಬೇಕು. ನೀವು ಇಷ್ಟೆಲ್ಲ ಬರ್ತೇನೆ, ನಿತ್ಯದಲ್ಲೇ ಬರ್ತೇನೆ ಖರೆ. ನಮ್ಮ ಪೂಜಾ ಮಾಡತಕ್ಕಂಥ ಅರ್ಚಕರಿಲ್ಲ, ನೀವೆಲ್ಲ ಮಡಿಯಿಂದ ಬರ್ತೀರಲ್ಲ ದೇವಸ್ಥಾನ, ಒತ್ತರ ಬೆಕ್ಕೆ ಕಸ ಹೊಡೆದರೆ ದೇವಸ್ಥಾನ ಬಿದ್ದಂಥದ್ದು. ಅಲ್ಲೇ ಊದಿನಗಡ್ಡೆ ಪ್ಯಾಕೆಟ್ ಅಲ್ಲೇ ಹರಿತೀರಿ, ತೆಂಗಿನಕಾಯಿ ಸುರಿದು ಅಲ್ಲೇ ಒಗಿತೀರಿ, ಬೆತ್ತಿನ ಅಲ್ಲೇ ಒಗಿತೀರಿ. ಏನ್ ಮಾಡಿದ್ರೆ ಎಲ್ಲ ಒಗಿದ್ರೆ ಒಮ್ಮೆ ಕಸಬರಿಗೆ ಹಿಡಿದು ಒಮ್ಮೆ ಕಸ ಹೊಡಿದರೆ ನೀವು ಈ ನಿಮ್ಮ ದೇವಸ್ಥಾನ ಯಾವ ದೇವಸ್ಥಾನಕ್ಕೆ ಹೋಗಿ ಕೆಲಸ ಮಾಡಿದ್ರೆ ನೀವು ಮಾಡುದಿಲ್ಲ. ಜಳಕ ಮಾಡೋದು, ಮಡಿ ಬಟ್ಟೆ ಹಾಕೋದು, ಮಡಿ ಅಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿ ಜಿಕ್ಕೊಂತ ಬಂದ್ಬಿಡುದು, ಕಷ್ಟ ಆಗಲ್ಲ, ಬರ್ಲಿ ಏನಾರಾಗಲ್ಲ. ಅದೆಲ್ಲ ಭಕ್ತಿ ಅಲ್ಲ. ಆ ಭಗವಂತ ನಮಗೆಲ್ಲ ಕೃಪೆ ಆಗಬೇಕಂದ್ರೆ ನಿಮ್ಗೆ ಮೇಲಿನ ಮೇಲೆ ಹೇಳಿದ್ರೆ 4 ಪ್ರಕಾರವಾಗಿರ್ತಕ್ಕಂಥ ಭಕ್ತಿ ಮಾಡಬೇಕಾಗತ್ತೆ. ಒಂದು ಆಪ್ತ, 2ನೇದ್ದು ಅಂಗ, 3ನೇದ್ದು ಸ್ಥಾನ, 4ನೇದ್ದು ಸದ್ಭಾವ ಅಂತ ತಿಳ್ಕೊಂಡು 4 ಪ್ರಕಾರವಾಗಿರ್ತಕ್ಕಂಥ ಭಕ್ತಿ ನಾವೆಲ್ಲ ಮಾಡಬೇಕಾಗತ್ತೆ. ನೀವು ಭಕ್ತಿ ಅಂದ್ರೆ ಏನ್ ತಿಳ್ಕೊಂಡಿರಿ? ಸ್ನಾನ ಮಾಡುದು, ಮಡಿ ಬಟ್ಟೆ ಹಾಕೋದು, ಊದಿನ ಕಡ್ಡಿ, ಹಣ್ಣು ಹಪ್ಪಳ ತಗೊಂಡು ದೇವಸ್ಥಾನಕ್ಕೆ ಹೋಗಿ 1 2 5 ಸುತ್ತ ತಿರುಗಿ ಬಂತ ಬಹಳ ಭಕ್ತಿವಂತವೇ. ಅವನಂತ ಭಕ್ತಿವಂತರು ಯಾರಿಲ್ಲ ಅಂತ ತಿಳ್ಕೊಂಡು ಜನ ಎಲ್ಲ ಗಾಬರಿ ಆಗೋದಲ್ಲ. ಅದೆಲ್ಲ ಭಕ್ತಿ ಅಲ್ಲ. ಆ ಭಕ್ತಿ ಸಮರ್ಪಣೆ ಆಗಬೇಕಂದ್ರೆ ಈ 4 ಪರಿಪಾಲನೆ ಮಾಡಬೇಕು. ನಮ್ಮ ಆಪ್ತರು ಬಂದು ಬಳಗ ಎಷ್ಟೊಂದು ಪ್ರೀತಿ ಮಾಡೇವ, ಅಷ್ಟು ಪ್ರೀತಿಯನ್ನು ದೇವರಿಗೆ ಮತ್ತು ಗುರುವಿನ ಮೇಲೆ ಇಡಬೇಕು. ದೇಹಕ್ಕಾಗಿ ನಾವು ಎಷ್ಟೊಂದು ಮೋಹ ಮಾಡ್ತೇವಲ್ಲ, ಅದೇ ಒಂದು ವ್ಯವಸ್ಥೆ ಎಲ್ಲಿರಬೇಕು, ದೇವರ ಮೇಲಿರಬೇಕು. ದೇವರಿರ್ತಕ್ಕಂಥ ವಾಸಸ್ಥಾನ ಅತಿ ಯಾವಾಗಲೂ ನೈರ್ಮಲ್ಯವನ್ನು ಕಾಯ್ದುಕೊಂಡಿರಬೇಕು. ಇವೆಲ್ಲ ಮಾಡಬೇಕಾದ್ರೆ ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಸದ್ಭಾವ ಅಂತಕ್ಕಂಥದ್ದು ಬೇಕು. ಇದೆಲ್ಲ ಆಗಬೇಕಂದ್ರೆ ನಮ್ಮ ಜೀವನ ಅದು ಪರಿಪೂರ್ಣವಾಗಬೇಕು. ನಮ್ಮ ತಾಯಂದಿರ ಸೇವೆ, ನಮ್ಮ ತಾಯಂದಿರ ಒಂದು ಸ್ಥಾನ, ಅದು ಜಗತ್ತೊಳಗೆ ಯಾರು ಕೊಡದೇ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಾನ. ಅದಕ್ಕೆ ನೀವು ಜಾತ್ರೆ ಮಾಡಿ, ಮತ್ತೊಂದು ರಥೋತ್ಸವ ಮಾಡಿ, ಏನೋ ಮಾಡಿದ್ರು ಕೂಡ ಅವ್ರ ಹಿನ್ನೆಲೆಯೊಳಗೆ ಏನದರ ನಮ್ಮ ಮನೆಯೊಳಗಿರ್ತಕ್ಕಂಥ 4 ಜೀವಂತ ದೇವರು ನೀವೆಲ್ಲ ಪೂಜೆ ಮಾಡಿ. ಒಂದು ತಾಯಿ, 2ನೇದ್ದು ತಂದೆ, 3ನೇದ್ದು ಗುರು, 4ನೇದ್ದು ಅತಿಥಿ. ಇವನು ಪೂಜಾ ಮಾಡಿ ನೀವೆಲ್ಲರೂ ಹೋಗ್ರಿ. ಯಾವ ಗುಡಿಗೆ ಹೋಗಿ ನೀವು ಇವನು ತಿರಸ್ಕಾರ ಮಾಡಿ ಯಾವ ಗುಡಿಗೆ ಹೋದ್ರು ಕೂಡ ದೇವರ ಕೃಪೆ, ದೇವರ ಕಾರುಣ್ಯ ನಮಗಾಗುವುದಿಲ್ಲ. ಆ ತಾಯಿಯ ತಂದೆಯ ಋಣ ಮುಟ್ಟಿಸಬೇಕಾದ್ರೆ ಎಷ್ಟೋ ಜನ್ಮಗಳ ಪರ್ಯಂತರವಾಗಿ ನಾವೆಲ್ಲ ತಪಸ್ಸು ಮಾಡಬೇಕಾಗತ್ತೆ. ಆ ಗುರುವಿನ ಋಣ ಮುಟ್ಟಿಸಬೇಕಾದ್ರೆ ನಾವೆಲ್ಲ ತಪಸ್ಸು ಮಾಡಬೇಕಾಗತ್ತೆ. ಇವೆಲ್ಲ ಆಗಬೇಕಂದ್ರೆ ಈ ದೇಹಕ್ಕೆ ಒಂದು ಒಳ್ಳೆ ಸಂಸ್ಕಾರ ಬೇಕು. ಈ ದೇಹಕ್ಕೆ ಸಂಸ್ಕಾರ ಬೇಕಂದಾಗ ಇಂಥ ಜಾತ್ರೆಯಾಗಿರತ್ತಲ್ಲ, ನಮ್ಮ ವಿರೂಪಾಕ್ಷೇತ್ರರು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ಯಾವ. ಯಾರು ಕೊಡದೇ ಇರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ. ಯಾವುದು ಜ್ಞಾನ ದಾಸೋಹ. ಬರೀ ಒಂದು ದಿನ ಜಾತ್ರೆ ಆಗಬಾರ್ದು, ಆ ಜಾತ್ರೆ ನಿಮಿತ್ತವಾಗಿರತ್ತಲ್ಲ ಜ್ಞಾನ ದಾಸೋಹ ಎಂಬತಕ್ಕಂಥದ್ದು ಇದು ಜಾತ್ರೆ ನಡಿಬೇಕು. ನಾವ್ಯಾರು ನಮ್ಮ ಕರ್ತವ್ಯವೇನು, ನಾವು ಏನು ಮಾಡಬೇಕಾಗೈತಿ, ನಮ್ಮಿಂದ ದೇವರಿಗಾಗಿ ಏನು ಬೇಕು, ದೇವರ ವರ ಪಡಿಬೇಕಾದ್ರೆ ನಾವೇನು ಮಾಡ್ಬೇಕೆಂಬತಕ್ಕಂಥ ಇದೆಲ್ಲ ವಿಷಯ ತಿಳ್ಕೋಬೇಕಂದ್ರ ಈ ಒಂದು ಜ್ಞಾನ ದಾಸೋಹದ ಒಂದು ವ್ಯವಸ್ಥೆ ಏನದಲ್ಲ ಅದು ಬಹಳ ಮಹತ್ವ. ಅದಕ್ಕೆ ಜಗತ್ತಲ್ಲಿ 3 ವಸ್ತುಗಳು ಸಿಗೋದು ಬಹಳ ಕಠಿಣ ಐತಿ. ಆ 3 ವಸ್ತುಗಳು ಇದ್ದಾಗ ಮಾತ್ರ ನಮ್ಮ ಜೀವನ ಬಹಳ ಸುಖಮಯ. ಅವಕ್ಕೆ ರತ್ನ ಅಂತ ಕರೀತಾರ. ನೀವೆಲ್ಲ ರತ್ನ ಅಂತ ತಿಳ್ಕೊಂಡು ಎದಕ್ಕೆ ಕರೀತೀರಿ? ದುಡ್ಡು ಕೊಟ್ಟು ಬಹಳ ಕಿಮ್ಮತ್ತಿನ ವಜ್ರದ ಹಾಳ, ಅದಕ್ಕೆ ಬಹಳ ಬೆಲೆ ಕೊಡ್ತೀರಿ. ಇದೆಲ್ಲ ಅಲ್ಲ. ಈ ಜಗತ್ತೊಳಗೆ ಅದಕ್ಕಿಂತಲೂ ನಿಜವಾಗಿರ್ತಕ್ಕಂಥ ರತ್ನ 3. ಒಂದು ಅನ್ನ, 2ನೇದ್ದು ನೀರು, 3ನೇದ್ದು ಮಹಾತ್ಮರ ಒಂದು ಉಪದೇಶ ವಚನ ಏನದವ. ಇದು 3 ಏನದವ ಹೊರಗಿರ್ತಕ್ಕಂಥ ಎಲ್ಲಕ್ಕಿಂತಲೂ ಬಹಳ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳು. ಇವಿಲ್ಲ ನಾವು ಯಾರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ನ ಬೇಕು, ದೇಹಕ್ಕೆ ನೀರು ಬೇಕು, ಮತ್ತು ಮಹಾತ್ಮರ ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ಉಪದೇಶ ಬೇಕಲ್ಲ. ಅವೆಲ್ಲ ಇದ್ದಾಗ ಮಾತ್ರ ನಮ್ಮ ಜೀವನ ಅದು ಪವಿತ್ರವಾಗಿರ್ತಕ್ಕಂಥ ಜೀವನ. ಆ ರೀತಿಯೊಳಗ ಈ ಇಲ್ಲಿ ನಡೆದಂಥ ನಮ್ಮ ತಾಯಂದ್ರೆ ಏನದಲ್ಲ ಆ ವ್ಯವಸ್ಥೆಯೊಳಗೆ ನಿಮ್ಮ ಮನೆಯೊಳಗನೇ ಇರುವ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡದೇ ಇದ್ರೆ ನಿಮ್ಮ ಮುಪ್ಪಿನ ಕಾಲಕ್ಕೆ ಏನದಲ್ಲ ಬಹಳ ನೆನೆ ಒಂದು ಘಟನೆ ಆಯ್ತು, ಬಹಳ ನೋವಿನ ಘಟನೆ ಆಯ್ತು. ಉಪಯೋಗನೆಲ್ಲ ಕಿವಿಯೊಳಗೆ ನೋಡುವುದಿಲ್ಲ. ಎಂತೆಂಥ ದುಷ್ಟರು, ಎಂತೆಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಹುಟ್ಟ್ಯಾರ ಅಂತ ಅವರೆಲ್ಲ.
ಅವನಲ್ಲಿ ಎಂಥ ಒಂದು ರಾಕ್ಷಸ ಪ್ರವೃತ್ತಿ ಇತ್ತಂತ. ಅದು ಏನಿಬೇಕಾದ್ರೂ ಒಬ್ಬ ಮನುಷ್ಯನಿಗೆ ನೋವಾಗುವುದಿಲ್ಲ ಗೊತ್ತಿಲ್ಲ. ಇಷ್ಟೊಂದು ಕ್ರೂರವಾಗಿರ್ತಕ್ಕಂಥ ಹೇ ಕೃತ್ಯ ಮಾಡಬೇಕಾದ್ರ ಆ ಮಗುವಿಗೆ ತಾಯಿ ತಂದೆ ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ. ಅದು ಹಾಗಾಗಬಾರ್ದು. ನಮ್ಮ ತಾಯಿಯವರು ಸುರಕ್ಷಿತವಾಗಿರ್ಬೇಕಂತಂದ್ರೆ ನಿಮ್ಮ ಮಕ್ಕಳಿಗೆ ಅಂತ ಒಳ್ಳೆ ಸಂಸ್ಕಾರ ಕೊಡಿ. ನೀವು ನೋಡೋ ಸಮಯದಲ್ಲಿ ಟಿವಿ ನೋಡಿ, ನೀವು ಮಾಡೋ ಸಮಯದಲ್ಲಿ ಮಾಡಿ, ಅವರ ಮಕ್ಕಳಿಗೆ ಅಂತ ಒಳ್ಳೆ ಸಂಸ್ಕಾರ ಕೊಟ್ಟು ನೀವೇನ್ ಬೇಕಾದ್ರೂ ಮಾಡಿದ್ರು ಕೂಡ ಅದು ಸಾರ್ಥಕ ಆಗತ್ತೆ ಅಂತ ಹೇಳಿ ಇವತ್ತಿನ ಜಾತ್ರಾ ಒಂದು ಮಹೋತ್ಸವದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿರಂತರವಾಗಿ ನಡೆದುಕೊಂಡು ಬರಲಿ, ಅನೇಕ ಮಹತ್ವ ಮತ್ತು ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ನೀಡಲಿ ಅಂತ ಹಾರೈಸಿ ನಾನು ಎರಡು ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಶಿವಪ್ರಿಯ.